ವೆಲ್ಕಮ್ ಟು ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್. ದ್ಯಾಮಣ್ಣಗೌಡ ಸರ್ ಸಂಡೂರಿಂದ ಜಾಯಿನ್ ಆಗ್ತಾ ಇದ್ದೀರಿ, ಬಳ್ಳಾರಿ ಜಿಲ್ಲೆಯವರು. ತಾವು ಕೂಡ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಇರುವಂತಹ ಒಬ್ಬ ಯುವ ನಾಯಕರು ತಾವು. ಇವತ್ತು ನಮ್ಮ ಚಾನೆಲ್ ಅಲ್ಲಿ ಮಾತಾಡ್ತಾ ಇರೋದು ಬಹಳ ಖುಷಿ ಇದೆ. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಶೋ. ನಮಸ್ಕಾರ ಮೇಡಮ್. ಸರ್, ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂದ್ರೆ ಏನು ಅಂತ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಅಂತ ನಿಮ್ಮ ಬಾಯಿಂದ. ಯಾಕಂದ್ರೆ ನೀವು ಜರ್ನಲಿಸಂ ಸ್ಟೂಡೆಂಟ್ ಕೂಡ ಆಗೋದು. ಸೊ ಇದರಿಂದ ನೀವು ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ ಸರ್ ಇವತ್ತು. ಮೇಡಮ್, ಸ್ವತಂತ್ರ ನಂತರ ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆನ ನಮಗ್ ನಾವೇ ಅರ್ಪಿಸಿಕೊಂಡ ನಂತರ ಆಡಳಿತ ವಿಕೇಂದ್ರೀಕರಣ ಅನ್ನೋದು ಒಂದು ಕಗ್ಗಂಟಾಗಿ ಉಳಿತು. MP MLA ಗಳಲ್ಲೇ ಅತಿ ಹೆಚ್ಚು ಆಡಳಿತ ಕೇಂದ್ರೀಕೃತವಾಗಿತ್ತು. ಆದ್ರೆ ಏನು 70-80ರ ದಶಕದ ನಂತರ ದೇಶದಲ್ಲಿ ಒಂದು ಬದಲಾವಣೆಯ ಪರ್ವ ಶುರುವಾದ ನಂತರ ಏನು ಆಡಳಿತ ಏಕಕೇಂದ್ರೀಕರಣ ಆಗಿರೋದು ಈ ದೇಶಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸರಿಯಾದ ನಡೆಯಲ್ಲ. ಇದು ವಿಕೇಂದ್ರೀಕರಣ ಆಗ್ಲಿ. ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬ ನಾಗರಿಕನು ಕೂಡ ಆಳುವ ವರ್ಗನ ಪ್ರಶ್ನೆ ಮಾಡ್ಲಿ, ಸ್ಥಳೀಯನು ಕೂಡ ಒಂದು ಚುನಾಯಿತ ಪ್ರತಿನಿಧಿಗಳಾಗಿ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅನ್ನುವ ಏಕೈಕ ಉದ್ದೇಶಕ್ಕಾಗಿಯೇ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳನ್ನ ನಮ್ಮ ಸರ್ಕಾರಗಳು ತಗೊಂಡು ಬಂದ್ರು ಮೇಡಮ್. ಅದರ ಮುಂದುವರಿದ ಭಾಗವಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಮಟ್ಟಕ್ಕೆ ಸೀಮಿತವಾದ್ರೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆಗಳು ದೊಡ್ಡ ದೊಡ್ಡ ನಗರಗಳು ಸುಮಾರು 50,000ದಿಂದ ಹಿಡಿದು 1 ಕೋಟಿ 2 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಗರಗಳನ್ನ ನಾವು ವಿಭಾಗಗಳಾಗಿ ವಿಂಗಡಿಸಿ ಅಲ್ಲಿನ ಸ್ಥಳೀಯರು ಆ ವಾರ್ಡ್ ಆಗಿರ್ಬೋದು, ಆ ಪ್ರದೇಶದ ಸಮಸ್ಯೆಗಳಿಗೆ ಅವರೇ ಎಲೆಕ್ಟ್ ಆಗಿ ಅವರೇ ಆ ಸಮಸ್ಯೆಗಳನ್ನ ಪರಿಹರಿಸಲು ಅನ್ನುವ ಏಕೈಕ ಉದ್ದೇಶಕ್ಕಾಗಿ ಆಡಳಿತ ವಿಕೇಂದ್ರೀಕರಣದ ಮುಂದುವರಿದ ಭಾಗವಾಗಿಯೇ ಸ್ಥಳೀಯ ಸಂಸ್ಥೆಗಳನ್ನ ನಾವು ನಾವೇ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಓಕೆ ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಸರ್, ಈಗ ಎಲೆಕ್ಷನ್ಸ್ ಆಗ್ತಾ ಇಲ್ಲ, 2 ವರ್ಷ ಕಳೆದೋಗಿದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗ್ತಾ ಇಲ್ಲ. ಇದರಿಂದ ಏನ್ ಸಮಸ್ಯೆಯನ್ನ ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ಏನಾಗ್ತಿದೆ ಮೇಡಮ್ ಅಂದ್ರೆ, ರಾಜ್ಯದಲ್ಲಿ 2016ರಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗಳು ಚುನಾವಣೆ ನಡೆದು ಕೊನೆ ಬಾರಿ ಚುನಾವಣೆ ನಡೆದಿದ್ದು 2016ರಲ್ಲಿ. ಈಗ ನಾವು 2026ರಲ್ಲಿ ಇದ್ದೇವೆ. ಸುಮಾರು 10 ವರ್ಷಗಳಾಯ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆದು. 14ನೇ ಹಣಕಾಸು ಆಯೋಗದ ಅನುದಾನಗಳೇನಿದ್ದು ಸ್ಥಳೀಯ ಸಂಸ್ಥೆಗಳಿಗೆ ಅದು ಕಾಲಕ್ಕೆ ಬರ್ಬೇಕಾಗಿದ್ದು ಬಂದೋಯ್ತು. ಆದ್ರೆ 15ನೇ ಹಣಕಾಸು ಆಯೋಗ ಏನಿದೆಯಲ್ಲ, ಈ ಆಯೋಗ ಸುಮಾರು 10,000 ಕೋಟಿ ರೂಪಾಯಿಗಳನ್ನ ರಿಸರ್ವ್ ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗಳಿಗೆ. ಆದ್ರೆ 2021ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಚುನಾವಣೆ ನಡಿಬೇಕಾಗಿತ್ತು. ದುರಾದೃಷ್ಟವತ್ ಕೋವಿಡ್ ಕಾರಣದಿಂದಾಗಿ ದೇಶದಲ್ಲಿ ಚುನಾವಣೆಗಳು ಕಾಲಕ್ಕೆ ನಡಿಬೇಕಾಗಿತ್ತಲ್ಲ, ಅದು ಮುಂದೂಡಲ್ಪಟ್ಟಿತ್ತು. ಇದೇ ನೆವ ಮಾಡಿಕೊಂಡು ನಮ್ಮನ್ನಾಳುವ ರಾಜ್ಯ ಸರ್ಕಾರಗಳು, ಎಲ್ಲಾ ಪಕ್ಷಗಳ ಪಾತ್ರ ಇದೆ. ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ನಡೆದಿಲ್ಲ ಅಂದ್ರೆ ಕೇವಲ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದೇ ಕಾರಣ ಅಲ್ಲ, ಹಿಂದೆ ಇದ್ದಂತಹ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರ ಸರ್ಕಾರಕ್ಕೂ ಕೂಡ ಇಷ್ಟೇ ಆದಂತಹ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇತ್ತು. ಅವರು ಸರಿಯಾಗಿ ನಿಭಾಯಿಸ್ತಾ ಇರೋದಕ್ಕೋಸ್ಕರ ಇವತ್ತಿಗೂ ಕೂಡ ಕಗ್ಗಂಟಾಗಿ ಸುಮಾರು 10,000 ಕೋಟಿ ರೂಪಾಯಿಗಳು 15ನೇ ಹಣಕಾಸು ಆಯೋಗದಿಂದ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಬರಬೇಕಾಗಿದ್ದಂತಹ ಸುಮಾರು 10,000 ಕೋಟಿ ರೂಪಾಯಿ ಅನುದಾನ ಇವತ್ತು ತಡೆ ಹಿಡಿದಿದೆ. ಈ ಬಗ್ಗೆ ರಾಜ್ಯದವರೇ ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಗ್ರಾಮೀಣಾಭಿವೃದ್ಧಿ ಸಚಿವರು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ಕೊಂಡು ಬನ್ನಿ, ಅನುದಾನ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲದೆ ಇದ್ರೆ ನಾವು ಕೊಡಕ್ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ತುಂಡು ಮುಡಿದಂತೆ ಅವರು ಹೇಳಿದಂತ ನಿದರ್ಶನಗಳು ಇವತ್ತು ನಮ್ಮ ಮುಂದೆ ದಾಖಲಾಗಿದೆ. ಅಂದ್ರೆ ನಾವು ಯಾರ ಹತ್ರ ಕೇಳಬೇಕು? ಆಡಳಿತ ವಿಕೇಂದ್ರೀಕರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇತ್ತು, ಇವತ್ತು ಏನಾಗ್ತಾ ಇದೆ? 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಬ್ ಅವರು ದೂರದೃಷ್ಟಿಯ ಪರಿಕಲ್ಪನೆಯಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಅನ್ನು ತಂದ್ರಲ್ಲ, ಇವತ್ತು ಆ ಒಂದು ಎಲ್ಲ ವ್ಯವಸ್ಥೆನ ಇವತ್ತು ಬುಡಮೇಲ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಪಾತ್ರನೂ ಇದೆ, ಜೊತೆಗೆ ಬಿಜೆಪಿ ಅವರ ಪಾತ್ರನೂ ಇದೆ. ಇದರಲ್ಲಿ ಇಬ್ರು ಕಳ್ಳರಿದ್ದಾರೆ ಈ ವಿಚಾರದಲ್ಲಿ. ಇವರಿಬ್ಬರ ಮಧ್ಯೆ ಅದೇನ್ ಹೇಳ್ತಾರೆ, ನಮ್ ಕಡೆ ಒಂದು ಗಾದೆ ಮಾತಿದೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಕೊಡವಾಯ್ತು ಅಂತ. ಈಗ ಬಿಜೆಪಿ ಕಾಂಗ್ರೆಸ್ನವ್ರ ಮಧ್ಯೆ ಜಗಳದಲ್ಲಿ ಈ ನಾಡಿನ ಗ್ರಾಮೀಣ ಸ್ಥಳೀಯ ಸಂಸ್ಥೆಯ ಸಮಸ್ಯೆಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ
ಅವ್ರಿಗೆ ಬಹಳಷ್ಟು ಅದು ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ಆ ರೀತಿಯ ಸಮಸ್ಯೆಗಳನ್ನ ಇವತ್ತು ಸ್ಥಳೀಯ ಸಂಸ್ಥೆಯ ಏನು ಕರ್ನಾಟಕ ರಾಜ್ಯದ ಗ್ರಾಮೀಣ ಭಾಗದ ಜನ ಎದುರಿಸ್ತಾ ಇದ್ದಾರೆ ಮೇಡಮ್. ಓಕೆ ಸರ್, ಈಗ ಒಂದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಪ್ರತಿಭಟನೆಗೆ, ರಾಜ್ಯ ಸರ್ಕಾರ ಮಾಡಿದ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದ್ಯಾ? ಸ್ಪಂದಿಸಿದ್ರೆ ಯಾವ ರೀತಿಯಾಗಿ ಸ್ಪಂದಿಸಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಮೇಡಮ್, ಅದೊಂದು ಏನು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಜಂತರ್ ಮಂತರ್ ನಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಮಾಡಿದ್ರು. ಅದು ಒಂದ್ ರೀತಿ ನೋಡಿದ್ರೆ ಏನು ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರದ ಅನುದಾನ ಆಗಿರ್ಬೋದು ಮತ್ತು 15ನೇ ಹಣಕಾಸು ಆಯೋಗ ಮತ್ತು ಈಗ ಮೊನ್ನೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆದಂತ 16ನೇ ಹಣಕಾಸು ಆಯೋಗದಲ್ಲಿ ಕೂಡ ನಿರಂತರವಾಗಿ ಅನ್ಯಾಯ ಆಗ್ತಾನೆ ಇದೆ. ಅದರ ಮುಂದುವರಿದ ಭಾಗವಾಗಿಯೇ ಕಳೆದ ವರ್ಷ ಕರ್ನಾಟಕ ಸರ್ಕಾರ ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವ ಬಹುದೊಡ್ಡ ಘೋಷಣೆಯೊಂದಿಗೆ ದೆಹಲಿಯ ಜಂತರ್ ಮಂತರ್ ನಲ್ಲಿ ಬಹುದೊಡ್ಡ ಪ್ರತಿಭಟನೆ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ದಕ್ಷಿಣದ ಕೂಗು ಇದುವರೆಗೂ ಕೂಡ ಅವ್ರ ಕಿವಿಗೆ ಬಿದ್ದಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಜೊತೆಗೆ ತಮಿಳುನಾಡಿನ ಸೊಸೆ, ಕರ್ನಾಟಕದ ದತ್ತುಪುತ್ರಿ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದ್ರು ಕೂಡ ಇದುವರೆಗೂ ಕೂಡ ಅವರು ಈ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ನ್ಯಾಯಯುತ, ಈ ಜನರ ಹಕ್ಕು, ಈ ಜನರ ಬೆವರಿನ ಏನು ತೆರಿಗೆಯಿಂದ ಕೇಂದ್ರ ಸರ್ಕಾರ ನಡೀತಾ ಇರೋದು ನಮ್ಮ ನ್ಯಾಯಯುತ ಪಾಲನ ಅವ್ರು ಏನ್ ಕೊಡ್ಬೇಕಾಗಿತ್ತು ಅಲ್ಲಿ ಕೂಡ ಅವರು ದಿವ್ಯವಾದಂತಹ ಮೌನವನ್ನ ವಹಿಸ್ತಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2016ರಿಂದ 21ರವರೆಗೆ ಏನು 15ನೇ ಹಣಕಾಸು ಆಯೋಗ ಏನಿದೆಯಲ್ಲ, ಆ ಆಯೋಗ ಕೇಂದ್ರ ಏನು ರಾಜ್ಯ ಸರ್ಕಾರ, ಅದರಲ್ಲೂ ಕರ್ನಾಟಕ ಸರ್ಕಾರ ಅತಿ ಹೆಚ್ಚು ತೆರಿಗೆನ ಪಾವತಿ ಮಾಡ್ತಾ ಇದೆ. ಸೆಸ್ ಅಲ್ಲಿ ಆಗಿರ್ಬೋದು, ಸರ್ಚಾರ್ಜ್ ಅಲ್ಲಿ ಆಗಿರ್ಬೋದು, GST ಅಲ್ಲಿ ಆಗಿರ್ಬೋದು. ಅದಕ್ಕೆ ನಾವ್ ಈಗೇನು ಅನುದಾನ ಹಂಚಿಕೆ ಮಾಡಿದ್ವಲ್ಲ, ಅದರಿಂದ ಆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಹೆಚ್ಚುವರಿಯಾಗಿ 5,378 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿ ಅನುದಾನ ಅನೌನ್ಸ್ ಮಾಡುತ್ತೆ 15ನೇ ಹಣಕಾಸು ಆಯೋಗ ಮಧ್ಯಂತರ ವರದಿಯಲ್ಲಿ. ಆದ್ರೆ ಅದು ಇವತ್ತೇನಾದ್ರೂ ರಿಲೀಸ್ ಆಯ್ತಾ? ಆಗ್ಲಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೇಂದ್ರ ಹಣಕಾಸು ಸಚಿವೆ, ನಮ್ಮದೇ ದತ್ತು ಪುತ್ರಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ಅಂತಿಮ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖ ಇಲ್ಲ, ನಾವು ಕೊಡಕ್ ಬರಲ್ಲ ಅಂತ ಆರಿಕೆ ಉತ್ತರ ಕೊಟ್ರು. ಅಂದ್ರೆ ಇವ್ರು ಯಾರ ಪರ ಇದ್ದಾರೆ? ಯಾರ ಹಿತಾಸಕ್ತಿ ಪರ ಇವ್ರು ಮಾತಾಡ್ತಾ ಇದ್ದಾರೆ? ರಾಜ್ಯದ ಜನರ ಭಾವನೆಗಳಾಗಿರ್ಬೋದು, ಅವ್ರು ಅನುಭವಿಸ್ತಕ್ಕಂತ ಕಷ್ಟ ಸುಖ ದುಃಖಗಳಿಗೆ ಏನ್ ಬೆಲೆನೇ ಇಲ್ವಾ? ಹಾಗಾದ್ರೆ ನನ್ನ ತೆರಿಗೆ ನನ್ನ ಹಕ್ಕು ಇದು ಕೇವಲ ದಕ್ಷಿಣದ ರಾಜ್ಯಗಳಿಗೆ ಸೀಮಿತವಾಗಬಾರ್ದು. ಇದರಲ್ಲೂ ಕೂಡ ಯಾಕೆ ಒರಿಸ್ಸಾ ರಾಜ್ಯ ಕೂಡ ಹಿಂದುಳಿದಿದೆ, ಪಂಜಾಬ್ ಕೂಡ ಹಿಂದುಳಿದಿದೆ, ಈಶಾನ್ಯ ರಾಜ್ಯಗಳು ಕೂಡ ಹಿಂದುಳಿದಿದೆ. ಕೇವಲ ದಕ್ಷಿಣದ ರಾಜ್ಯಗಳಿಗೆ ಇದನ್ನು ಸೀಮಿತಗೊಳಿಸಿದೆ. ಸಮಾನ ಮನಸ್ಕರೆಲ್ಲರೂ ಸೇರ್ಬಿಟ್ಟು, ಯಾಕೆಂದ್ರೆ ಇದು ಕಾಂಗ್ರೆಸ್ ಅಥವಾ ದಕ್ಷಿಣದ ರಾಜ್ಯಗಳ ಬಹುದೊಡ್ಡ ಕೂಗು ಅಲ್ವೇ ಅಲ್ಲ. 2013ರಲ್ಲಿ ಇಂದಿನ ಪ್ರಧಾನಮಂತ್ರಿ, ಅಂದಿನ ಗುಜರಾತ್ CM ನರೇಂದ್ರ ಮೋದಿ ಅವರು ಏನು ಗಣರಾಜ್ಯೋತ್ಸವ ಭಾಷಣದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕೇಂದ್ರ ಸರ್ಕಾರ ಏನಾದ್ರೂ ನಾವು ಕಟ್ಟುವ ತೆರಿಗೆಯ 50% ಅನುದಾನ ನಮಗೆ ಕೊಟ್ರೆ ವಿಶ್ವದಲ್ಲಿ ನಂಬರ್ 1 ರಾಜ್ಯ ನಾವು ಮಾಡ್ತೀವಿ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಅವರೇ ಈ ದೇಶದ ಪ್ರಧಾನಮಂತ್ರಿಗಳು. ತಾವು ಹೇಳಿದಂತಹ ಮಾತನ್ನ ಇವತ್ತು ಅವ್ರು ಉಳಿಸ್ಕೊಳ್ಳಿ. ಈ ಬಗೆಯ ನೀತಿನ ನರೇಂದ್ರ ಮೋದಿ ಅವರು ತೆಗೆದುಬಿಟ್ಟು ಎಲ್ಲ ರಾಜ್ಯಗಳಿಗೂ ಸಮಾನವಾದಂತ ತೆರಿಗೆಯ ಹಂಚಿಕೆ ಆಗ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಜೊತೆಗೆ ನನ್ನ ತೆರಿಗೆ ನನ್ನ ಹಕ್ಕು ಏನಿದೆಯಲ್ಲ, ಇದು ಕೇವಲ ರಾಜಕಾರಣಕ್ಕಾಗಿ ಮತ್ತೆ ಬೇರೆ ಬೇರೆ ಮೈಲೇಜ್ ತಗೊಳ್ಳೋದಕ್ಕೆ ಬಳಕೆಯಾಗದೆ ಈ ರಾಜ್ಯದ ಜನರ ಭಾವನೆಗಳೇನಿದೆಯಲ್ಲ, ಯಾಕೆಂದ್ರೆ ಉತ್ತರದಿಂದ ದಕ್ಷಿಣದವರೆಗೆ ಕರ್ನಾಟಕದ ಭೌಗೋಳಿಕವಾಗಿ ಸೀಮಿತ ನೋಡಿದ್ರೆ ಬಹಳಷ್ಟು ಸಮಸ್ಯೆಗಳಿದೆ ನಮ್ಮಲ್ಲಿ. ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಆಗಿರ್ಬೋದು, ಮಹದಾಯಿ ವಿಚಾರದಲ್ಲಿ ಆಗಿರ್ಬೋದು, ಮೇಕೆದಾಟು ವಿಚಾರದಲ್ಲಿ ಆಗಿರ್ಬೋದು, ಎತ್ತಿನಹೊಳೆ ವಿಚಾರದಲ್ಲಿ, ಇವೆಲ್ಲ ರಾಷ್ಟ್ರೀಯ ಯೋಜನೆಗಳಂತ ಪರಿಗಣಿಸಿ ವಿಶೇಷವಾದಂತಹ ಅನುದಾನವನ್ನೇನಾದ್ರೂ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ್ರೆ ರಾಜ್ಯದ ರೈತರು ಕೂಡ ಇವತ್ತು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ನೆನೆಸ್ಕೊಂಡು 2 ಹೊತ್ತು ಊಟ ಮಾಡ್ತಾರೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೇನೆ ಮೇಡಮ್.